ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪಾರ್ಥ್ಯ ತಿಥಿಯಲ್ಲಿ ಶ್ರೀಮದಾರ್ಯ ಅಕ್ಷೋಭ್ಯ ತೀರ್ಥರ 660ನೇ ಆರಾಧನೆ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಒಂದು ಅವಕಾಶವನ್ನು ನೀಡಿದಂತಹ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ, ಗುರು ಹಿರಿಯರಿಗೆ ನಮನ ಮಾಡುತ್ತಾ ನನ್ನ ವಿಷಯನ ಶುರು ಮಾಡ್ತೀನಿ. ನನ್ನ ವಿಷಯ ಇವತ್ತು ಶಾಸ್ತ್ರ ಪ್ರೇರಿತ ಸಾಮಾಜಿಕ ಜೀವನ ಶೈಲಿ, ಹಬ್ಬಗಳು ಮತ್ತು ಆರೋಗ್ಯ. ಈ ವಿಷಯ ಯಾಕೆ ಆರಿಸ್ಕೊಂಡೆ ಅಂದರೆ, ಇವತ್ತಿನ ದಿನ ನಾವು ಏನೇನು ನೋಡ್ತಾ ಇದ್ದೀವಿ ಕಾಯಿಲೆಗಳು ಮೋರ್ ದೆನ್ 50% ಏನಿದೆ ನಮ್ಮ ಜೀವನ ಶೈಲಿ ಆಧಾರಿತವಾಗಿದೆ, ನಮ್ಮ ಲೈಫ್ ಸ್ಟೈಲ್ ಆಧಾರಿತವಾಗಿದೆ. ಈಗ ಅದೇ ಲೈಫ್ ಸ್ಟೈಲಲ್ಲಿ ನಮ್ಮ ಪೂರ್ವಜರು ಯಾವ ಥರ ಇದ್ರು, ನಾವು ಯಾವ ಥರ ಇದ್ದೀರಿ, ನಮ್ಮ ಮಕ್ಕಳು ಯಾವ ಥರ ಇರ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಅದನ್ನ ಶಾಸ್ತ್ರಕ್ಕೆ ತಗೊಂಡು ಹೋದ್ರೆ ಯಾವ್ಯಾವ ಥರದ ರೋಗಗಳಿರಲಿಲ್ಲ ಇವಾಗ ಯಾಕಿದೆ ಅನ್ನೋದು ಬಿಡಿಸ್ತಾ ಹೋಗ್ಬೋದು. ಅದನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ನಾನು ಐ ವಾಂಟ್ ಟು ಪ್ರೆಸೆಂಟ್ ದಿಸ್ ಲೈಕ್ ಅ ಕೇಸ್ ಡಿಸ್ಕಷನ್. ಅಂದರೆ ಒಂದು ರೋಗಿ ನಮ್ಮ ಹತ್ರ ಬಂದಾಗ ಸಂಕ್ಷಿಪ್ತವಾಗಿ ನಾವು ಏನು ಆ ರೋಗಿಯಲ್ಲಿ ನೋಡಿರ್ತೀವಿ, ಹೇಗೆ ಹೇಗೆ ಆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ವಿ, ಏನು ಮಾಡಿದ್ವಿ, ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆ ಕೇಸ್ ಮೂಲಕ ಕಲಿಯೋದು ನಮಗಿರುತ್ತೆ. ಮೊದಲನೇ ಕೇಸು, ಒಂದು 3 ವರ್ಷದ ಬಾಲಕಿ ಜ್ವರದಿಂದ ಬಳಲುತ್ತಾ ಬಂದು 4 ದಿನಗಳ ಜ್ವರ ಅಂತ ಬಂದಾಗ ತಕ್ಷಣ ನಾವೇನು ಮಾಡಿದ್ವಿ, ಜ್ವರಕ್ಕೆ ಏನೇನು ಟೆಸ್ಟ್ಗಳಿರುತ್ತೆ ಎಲ್ಲ ಮಾಡಿದ್ವಿ. ಡೆಂಗು, ಟೈಫಾಯ್ಡ್, ಲೆಪ್ಟೋಸ್ಪೈರಾ ಮತ್ತು ಯೂರಿನ್ ಇನ್ಫೆಕ್ಷನ್ ಎಲ್ಲ ನೆಗೆಟಿವ್ ಬಂತು. ಮಗು ತುಂಬ ಸುಸ್ತಾಗಿತ್ತು. ಪೇಷಂಟ್ ICUನಲ್ಲಿದ್ದರು. ಅದಾದಮೇಲೆ ಟ್ರೀಟ್ಮೆಂಟ್ ಮಾಡಿದ್ವಿ. ಸೋಂಕುಗಳಿಗೆ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ್ವಿ. ಏನು ಮಾಡಿದ್ರು 4-5 ದಿನ ಆಗೋಯ್ತು, ಜ್ವರ ನಿಲ್ತಾ ಇಲ್ಲ. ಎಲ್ಲ ಥರದ ಟ್ರೀಟ್ಮೆಂಟ್ ಕೊಟ್ಟಾಯಿತು. ಈಗ ಏನು ಮಾಡೋದು ಅಂತ ನೋಡ್ತಿದ್ದಾಗ ನಮಗೆ ಡಯಾಗ್ನೋಸಿಸ್ ಇರಲಿಲ್ಲ. ನಮ್ಮ MBBS ಅಲ್ಲಿ ಏನು ಹೇಳ್ಕೊಡ್ತಾರೆ, ಪೇಷಂಟ್ ನೋಡೋವಾಗ ಫಸ್ಟ್ ಹಿಸ್ಟ್ರಿ ತೊಗೋಬೇಕು, ಆಮೇಲೆ ಪೇಷಂಟ್ನ ಎಕ್ಸಾಮಿನ್ ಮಾಡಬೇಕು, ಆಮೇಲೆ ಪರೀಕ್ಷೆಗಳು ಮಾಡಬೇಕು. ಸೊ ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂದ್ಬಿಟ್ಟು ಹೋಗಿ ಹಿಸ್ಟ್ರಿ ಕೇಳಿದ್ವಿ. ಹಿಸ್ಟ್ರಿ ಕೇಳಿದಾಗ ನಮಗೆ ಬಂದದ್ದು, ಮಗುವಿಗೆ ಮಗು 6 ತಿಂಗಳಿದ್ದಾಗಿಂದ ಹಸಿ ಹಾಲನ್ನ ಕೊಡ್ತಾಯಿದ್ರು, ಅಂದರೆ ಕಾಯಿಸದೇ ಇರುವಂತಹ ಹಾಲನ್ನ ಕೊಡ್ತಾಯಿದ್ರು. ಈ ಹಿಸ್ಟ್ರಿ ಸಿಕ್ಕಿದ ತಕ್ಷಣ ನಮಗೆ ಒಂದಷ್ಟು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಬರುತ್ತೆ. ಕೆಲವೊಂದಷ್ಟು ರೋಗಗಳು ಕಾಯಿಸದೆ ಕುಡಿಯುವ ಹಾಲಿನಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ಅದನ್ನು ಮಾಡಿಸಿದ ತಕ್ಷಣ ಬ್ರುಸೆಲ್ಲೋಸಿಸ್ ಅನ್ನುವ ಕಾಯಿಲೆಗೆ ಏನು ಟೆಸ್ಟ್ ಇದೆ ಆ ಟೆಸ್ಟ್ ಮಾಡಿಸಿದ್ವಿ. IgM ಪಾಸಿಟಿವ್ ಬಂತು. ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಆ ಟ್ರೀಟ್ಮೆಂಟ್ ಕೊಟ್ವಿ. ಮಗು 2 ದಿನದಲ್ಲಿ ವಾಸಿ ಆಯಿತು. ಇನ್ನು 3ನೇ ದಿನಕ್ಕೆ ಮನೆಗೆ ಹೋಯಿತು, ಖುಷಿಯಾಗಿ ಹೋಯಿತು. ಇದರೆಲ್ಲ ಏನು ಹೈಲೈಟ್ ಮಾಡಬೇಕು ಅಂತಂದರೆ, ಈ ಬ್ರುಸೆಲ್ಲೋಸಿಸ್ ಅಥವಾ ಮಾಲ್ಟಾ ಜ್ವರ ಅನ್ನೋದು ಯುರೋಪಿಯನ್ ಕಾಯಿಲೆ. ಇದು ಒಂದು ಝೂನೋಸಿಸ್ ಅಂತಂದರೆ ಪ್ರಾಣಿಗಳಲ್ಲಿ ಇರುವಂತಹ ಕಾಯಿಲೆ. ಅದು ಒಂದೊಂದ್ಸರ್ತಿ ಮನುಷ್ಯರಿಗೆ ಬರುತ್ತೆ. ಯಾವ ಥರ ಬರುತ್ತೆ, ಒಂದು ಈ ಥರದ ಹಸಿ ಹಾಲನ್ನು ಕುಡಿದ್ರೆ ಬರುತ್ತೆ, ಅಥವಾ ಮಾಂಸಾಹಾರಿಗಳಲ್ಲಿ ಅಂಡರ್ ಕುಕ್ಡ್ ಮೀಟ್ ಅಂತ ಹೇಳ್ತೀವಿ ಅದನ್ನು ಸೇವಿಸಿದ್ರೆ ಬರುತ್ತೆ. ಯುರೋಪಿಯನ್ ಜೀವನ ಶೈಲಿಯಲ್ಲಿ ಅವರು ಹಸಿ ಹಾಲನ್ನು ತುಂಬ ಯೂಸ್ ಮಾಡ್ತಾರೆ. ಆದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಹಾಲು ಪವಿತ್ರವಾದದ್ದು. ಆದರೆ ಆಯುರ್ವೇದ ಶಾಸ್ತ್ರದಲ್ಲೇ ಹೇಳಿದೆ, ಹಾಲನ್ನು ಕಾಯಿಸಿಯೇ ಕುಡಿಬೇಕು. ಅದರ ಪ್ರಕಾರ ಜೀರ್ಣಕ್ರಿಯೆ, ಶುದ್ಧೀಕರಣ ಮಾಡೋದಂದ್ರೆ ಅದನ್ನು ಕಾಯಿಸೋದು. ಅದನ್ನು ಕಾಯಿಸಿದಾಗ ಏನಾಗುತ್ತೆ, ಅದರಲ್ಲಿರೋ ಹಾನಿಕಾರಕ ಬ್ಯಾಕ್ಟೀರಿಯಾ ಎಲ್ಲ ಸತ್ತು ಹೋಗುತ್ತೆ. ಅದರಿಂದ ಅದ್ರ ಜೊತೆಗೆ ಗುಣ ಹೆಚ್ಚಿಸುವಂತಹ ಶುಂಠಿ, ಏಲಕ್ಕಿ, ಅರಿಶಿನ ಅದನ್ನೆಲ್ಲ ಹಾಕೊಂಡು ಕುಡಿಯೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ನಂತರ ಅಗ್ನಿ ಅಂದರೆ ಜೀರ್ಣಕಾರಿ ಬೆಂಕಿ ಅನ್ನೋದು ಒಂದು ಪಾಯಿಂಟ್ ಇದೆ. ಕುದಿಸುವುದು ಅಗ್ನಿ ಅಥವಾ ಜೀರ್ಣಕಾರಕ ಬೆಂಕಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಅಂತ. ಈ ಕೇಸಿನಿಂದ ಕಲ್ತದ್ದು ಹಾಲಿಗೆ ಸಂಬಂಧಿಸಿದ ಕಾಯಿಲೆಗಳು. ಒಂದು ಈ ಕೇಸಲ್ಲಿ ನಾವು ನೋಡಿದ್ದು ಬ್ರುಸೆಲ್ಲೋಸಿಸ್. ಅದಲ್ಲದೆ ಇನ್ನೂ ಕಾಮನ್ ಆಗಿ ಇರುವಂಥದ್ದು ಬೊವೈನ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ, ಅಂದರೆ ಕ್ಷಯರೋಗ. ನಮ್ಮ ಆಕಳು ಕರುಗಳಲ್ಲಿ ಇರುವಂತಹ ಆ ಬ್ಯಾಕ್ಟೀರಿಯಾದ್ದು ಕ್ಷಯರೋಗ ನಮ್ಮ ಹ್ಯೂಮನ್ಸ್ಗೂ ಬರಬಹುದು. ಅದು ಹೊಟ್ಟೆ ನೋವಿನಿಂದ ಶುರುವಾಗುವಂಥದ್ದು. ಇವಾಗ ತುಂಬ ಕಡಿಮೆ ಆಗೋಗಿದೆ. ಯಾಕೆ ಅಂತಂದರೆ ನಮ್ಮ ಜೀವನ ಶೈಲಿಯಲ್ಲಿ ಕಾಯಿಸ್ಬಿಟ್ಟೆ ಹಾಲನ್ನು ಕುಡಿಯೋದು ಹೊಕ್ಕಾಗಿ ಹೋಗಿರೋದ್ರಿಂದ ಕಡಿಮೆ ಆಗಿದೆ. ಆದರೂ ಅಲ್ಲಲ್ಲಿ ಕಂಡು ಬರುತ್ತೆ. ಅದಲ್ಲದೆ ಹೆಪಟೈಟಿಸ್ A ಮತ್ತು ಇನ್ನೊಂದು ಕ್ಯೂ ಫೀವರ್ ಅಂತ, ಕ್ಯೂ ಜ್ವರ ಅಂತ ಇದೆ. ಅದರಲ್ಲೂ
ಅದು ಒಂದು ಝೂನಾಟಿಕ್ ಡಿಸೀಸ್, ಬ್ಯಾಕ್ಟೀರಿಯಾಯಿಂದ ಆಗುತ್ತೆ. ಅದರಲ್ಲೂ ಇದೇ ಥರ ಹೊಟ್ಟೆ ನೋವು ಬರುತ್ತೆ, ಹೆಪಟೈಟಿಸ್ ಇರುತ್ತೆ, ಲಿವರ್ ಇಂಜುರಿ ಆಗಿರುತ್ತೆ, ಜ್ವರ ಬರುತ್ತೆ. ಈ ಹಿಸ್ಟ್ರಿ ತಗೊಂಡು ಈ ಹಿಸ್ಟ್ರಿ ಸಿಕ್ಕಿದ್ರೆ ಈ ಡಿಸೀಸಸ್ಗೆ ನಾವು ಟ್ರೀಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಈಗ ಶಾಸ್ತ್ರಗಳು. ಶಾಸ್ತ್ರ ಅಂದರೆ ಏನು? ನಾನು ಡೆಫಿನಿಷನ್ ಹುಡುಕದೆ ಹೋಗ್ಬಿಟ್ಟು ಅದರ ಪ್ರಕಾರ ಶಾಸ್ತ್ರ ಅಂತಂದರೆ ಶಿಕ್ಷಿಸುವುದು ಅಥವಾ ಬೋಧಿಸುವುದು ಅಂತ ಅರ್ಥ. ಈಗ ಶಾಸ್ತ್ರಗಳಲ್ಲಿ ಬೇಕಾದಷ್ಟು ಶಾಸ್ತ್ರಗಳಿದೆ ನಮ್ಮಲ್ಲಿ, ಒಂದ ಎರಡ, ಎಷ್ಟು ಕೂತ್ಕೊಂಡು ಓದಿದ್ರು ಮುಗಿಯಲ್ಲ ಅಷ್ಟು ಶಾಸ್ತ್ರಗಳಿದೆ. ಅದರಲ್ಲಿ ನಾವು ಏನು ಕಲಿಬಹುದು, ನಿಯಮಗಳೇನು, ತತ್ವಗಳೇನು, ಸಮಗ್ರ ಜ್ಞಾನ ಕೊಡುತ್ತೆ, ಮತ್ತೆ ನಾವು ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದ್ರದ್ದು ಮಾರ್ಗಸೂಚಿಯನ್ನು ನಮಗೆ ತೋರಿಸುತ್ತೆ. ಶಾಸ್ತ್ರಗಳಲ್ಲಿ ಹೇಳಿರುವ ಸಾಮಾಜಿಕ ಜೀವನ ಶೈಲಿ, ಹಬ್ಬಗಳು ಮತ್ತು ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀಳುತ್ತೆ. ಅದನ್ನು ಇವತ್ತು ನಾವು ನೋಡೋಣ. ಈ ಸಾಮಾಜಿಕ ಜೀವನ ಶೈಲಿ ಅಂದರೆ ಒಂದು ನಮ್ಮ ವೈಯಕ್ತಿಕ ಜೀವನ ಶೈಲಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಹೇಗಿರ್ತೀವಿ, ಯಾವ ಥರ ಊಟ ಮಾಡ್ತೀವಿ, ಯಾವ ಥರ ನಾವು ಸಾಮಾನ್ಯವಾಗಿ ಬೇರೆಯವರೊಂದಿಗೆ ಮಾತಾಡ್ತೀವಿ, ಎಷ್ಟು ನಾವು ಬೇರೆಯವರಿಗೆ ಸಹಾಯ ಮಾಡ್ತೀವಿ, ಇದೆಲ್ಲರೂ ಒಂದೇ ಸಮ ಮಾಡ್ತಾ ಹೋದಾಗ ಸಮಾಜವೇ ಒಂದು ಜೀವನ ಶೈಲಿನ ಬೆಳೆಸ್ಕೊಂಡು ಬರುತ್ತೆ. ಈಗ ಬ್ರಾಹ್ಮಣರಲ್ಲಿ ನಾವು ಇದನ್ನು ಮಾಡಬೇಕು ಅಂತಿರೋದ್ರಿಂದ ಬ್ರಾಹ್ಮಣರ ಜೀವನ ಶೈಲಿ ಒಂದು ರೀತಿ ಇದೆ. ಹಾಗೆ ಸಾಮಾಜಿಕ ಜೀವನ ಶೈಲಿ ಶಾಸ್ತ್ರಗಳಲ್ಲಿ ತುಂಬ ಮಹತ್ವ ಇದೆ. ಅದಕ್ಕೆ ನಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯದೊಂದಿಗೆ ನಮಗೆ ಒಟ್ಟಿಗೆ ಒಳ್ಳೆ ಇರೋದು, ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದಾದ ನಂತರ ಸಹಕಾರ, ಸಹಾನುಭೂತಿ, ಪರಸ್ಪರ ಗೌರವದಂತಹ ಮೌಲ್ಯಗಳನ್ನು ಅದು ನಮಗೆ ಕಲಿಸ್ಕೊಡುತ್ತೆ. ಮತ್ತು ಶಾಸ್ತ್ರಗಳಲ್ಲಿ ದಾನ, ಧರ್ಮ, ಸೇವಾ ಮನೋಭಾವಕ್ಕೆ ತುಂಬ ಒತ್ತಿದೆ. ಎರಡನೇ ಕೇಸು, ಒಂದು 27 ವರ್ಷದ ಮಹಿಳೆ, ಬಂದದ್ದು ರಕ್ತಹೀನತೆ ಅಂದರೆ ಅನೀಮಿಯಾ ಅಂತ. ಅನೀಮಿಯಾ ಬಂದ ತಕ್ಷಣ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ. ಏನಕ್ಕೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ? ಪೌಷ್ಟಿಕಾಂಶದ ಆಹಾರದ ಕೊರತೆಯಿಂದ ಆಗಬಹುದು, ಮತ್ತು ಬೇರೆ ಬೇರೆ ಥರದ ಅನೀಮಿಯಾಗಳಿದೆ, ಅದರಲ್ಲೇ ತುಂಬ ವಿಧಗಳಿದೆ. ಅದನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿದಾಗ ನಮಗೆ ಕಂಡದ್ದೇನು ಅಂತಂದರೆ ಅವ್ರಿಗೆ ಹೊಟ್ಟೆ ನೋವು ಸಹ ಸಿಕ್ತು ಹಿಸ್ಟ್ರಿಯಲ್ಲಿ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಕೊಲೊನೋಸ್ಕೋಪಿ ಅಂತ ಮಾಡಿದ್ವಿ. ಎಂಡೋಸ್ಕೋಪಿ ಥರ ಕರಳನ್ನು ನಾವು ಒಂದು ಕ್ಯಾಮ್ರಾದಲ್ಲಿ ನೋಡುವಂತಹ ಪರೀಕ್ಷೆ ಅದು. ಕೊಲೊನೋಸ್ಕೋಪಿಯಲ್ಲಿ ಪೇಷಂಟ್ಗೆ ತುಂಬ ಪಾಲಿಪ್ಸ್ ಇತ್ತು, ಮೋರ್ ದ್ಯಾನ್ 100ಕ್ಕಿಂತ ಜಾಸ್ತಿ ಪಾಲಿಪ್ಸ್ ಇತ್ತು. ಈ ಕಂಡೀಷನನ್ನು ನಾವು ಫೆಮಿಲಿಯಲ್ ಪಾಲಿಪೋಸಿಸ್ ಕೋಲೈ ಅಂತ ಕರಿತೀವಿ. ಪಾಲಿಪ್ಸ್ ಅಂತ ಅಂದರೆ ಗಡ್ಡೆ ಅಂತೀವಲ್ಲ, ಗಡ್ಡೆ ದೊಡ್ಡದಾಗಿರೋದು, ಇದು ಚಿಕ್ಕದಾಗಿ ಹಿಂಗೆ ಬಂದಿರೋದು, ಮೇಲೆ ಎತ್ತಿ ಬಂದಿರುವಂಥ, ಗುಳ್ಳೆಗಿಂತ ಇನ್ನೊಂದು ಸ್ವಲ್ಪ ದೊಡ್ಡದಿರುವಂಥದ್ದು. ಅದಕ್ಕೊಂದು ಸ್ಟಾಕ್ ಇರುತ್ತೆ, ಅದರಿಂದ ಮೇಲೆ ಬಂದಿರುತ್ತೆ. ಅದು ನೋಡಿದಾಗ ಅದರದ್ದು ಬಯೋಪ್ಸಿ ತಗೊಂಡು ಅದನ್ನು ನಾವು ಸ್ಟಡಿ ಮಾಡಿದಾಗ ಗೊತ್ತಾಯಿತು ಅದರಲ್ಲಿ ಆ ಪಾಲಿಪ್ ಕ್ಯಾನ್ಸರ್ಗೆ ತಿರುಗ್ತಾ ಇದೆ. ಸೊ ಆ ಪೇಷಂಟ್ಗೆ ನಾವು ಕೊಲೆಕ್ಟಮಿ ಮಾಡಿದ್ವಿ. ಆಮೇಲೆ ಹಿಸ್ಟ್ರಿಗೆ ಹೋಗಿ ಕೇಳಿದಾಗ ಗೊತ್ತಾಯಿತು ಅವರ ಚಿಕ್ಕಪ್ಪನಿಗೂ ಇದೇ ಪರಿಸ್ಥಿತಿ ಇದೆ. ಇದರಿಂದ ಏನು ಗೊತ್ತಾಗುತ್ತೆ, ಇದು ರಕ್ತ ಸಂಬಂಧದಲ್ಲಿ ಮದುವೆಯ ಹಿಸ್ಟರಿ ಇದೆ. ಅವರ ಅಪ್ಪ ಅಮ್ಮ ರಕ್ತ ಸಂಬಂಧದಲ್ಲಿ ಮದುವೆ ಹಿಸ್ಟ್ರಿ ಇದೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಆನುವಂಶಿಕ ಕಾಯಿಲೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮನುಧರ್ಮಶಾಸ್ತ್ರದ ಪ್ರಕಾರ ಈ ಪರ್ಟಿಕ್ಯುಲರ್ ಶ್ಲೋಕ ಇದೆ, ಅಸ ಪಿಂಡಾ ಚ ಯಾ ಮಾತುಹು ಅಸ ಗೋತ್ರಾ ಚ ಯಾ ಪಿತುಹು ಸಾ ಅಪ್ರಶಸ್ತ ದ್ವಿಜಾತಿನ ಮೈಥುನೇ ದಾರಾ ಕರ್ಮಣಿ. ಇದರಲ್ಲಿ ಏನು ಹೇಳಿದೆ ಅಂತಂದರೆ ನಾವು ಯಾರನ್ನ ಮದುವೆ ಆಗಬಾರದು ಅನ್ನೋದು ಹೇಳಿದೆ. ಸ್ವಗೋತ್ರದಲ್ಲಿ ಮದುವೆ ಆಗಬಾರದು, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಮೊದಲು ಮದುವೆಗೆ ಯಾರನ್ನಾರು ಕೇಳಬೇಕು ಅಂದ ತಕ್ಷಣ ಗೋತ್ರ ಬಿಡುತ್ತಾ ಮೊದಲನೇ ಪ್ರಶ್ನೆನೇ ಅದು. ಯಾಕೆ ಅಂತಂದರೆ ರಕ್ತ ಸಂಬಂಧಿಗಳಲ್ಲಿ ಮದುವೆ ಆಗಬಾರದು ಅಂತ. ಈ ರಕ್ತ ಸಂಬಂಧಿಗಳಲ್ಲಿ ಮದುವೆ ಆಯಿತು ಅಂತಂದರೆ ತುಂಬ ಆನುವಂಶಿಕ ಕಾಯಿಲೆಗಳು ಬರುತ್ತೆ. ಈಗ ನಮ್ಮ ಮನುಧರ್ಮಶಾಸ್ತ್ರದ ಪ್ರಕಾರ ರಕ್ತ ಸಂಬಂಧಗಳಲ್ಲಿ ಮದುವೆ ನಿಷಿದ್ಧ. ಅದು ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಪಾಲಿಸ್ತಾರೆ. ಆದರೆ ಸೌತ್ ಇಂಡಿಯಾದಲ್ಲಿ 1-2 ಜನರೇಷನ್ ಹಿಂದೆ ತನಕ ನೋಡಿದ್ದೀವಿ, ಮಾವನ್ನ ಮಗನ ಮದುವೆ ಆಗೋದು ಕಾಮನ್ ಆಗಿತ್ತು. ಆದ್ದರಿಂದ ಕಲ್ತಿದ್ದೀವಿ ಕೂಡ, ತುಂಬ ಜನಕ್ಕೆ ಆನುವಂಶಿಕ ಕಾಯಿಲೆ ಬಂದಿರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ನಾವು ಸಂಬಂಧದಲ್ಲಿ
ಸಂಬಂಧದಲ್ಲಿ ಮದುವೆ ಮಾಡಬಾರ್ದು. ಈ ಸಂಬಂಧದಲ್ಲಿ ಮದುವೆ ಜಾಸ್ತಿ ಇರೋದು ಪಾರ್ಸಿ ಸಮುದಾಯ ಒಂದು, ಯಹೂದಿಗಳ ಸಮುದಾಯ. ಈ ಎರಡು ಸಮುದಾಯದಲ್ಲಿ ತುಂಬ ಸಂಬಂಧದಲ್ಲೇ ಮದುವೆ ಆಗಿ ಈಗ ತುಂಬ ತರಹದ ಆನುವಂಶಿಕ ಕಾಯಿಲೆಗಳು ಆ ಎರಡು ಪಂಗಡಗಳಲ್ಲಿ ಜಾಸ್ತಿ ಆಗಿದೆ. 3ನೇ ಕೇಸ್ ಸ್ಟಡಿ. ಒಂದು 4 ಜನರ ಕುಟುಂಬ, ಅಪ್ಪ ಅಮ್ಮ ಮಗ ಮಗಳು ಬಂದರು. ಅವರಿಗೆ ಕಾಮನ್ ಸಿಂಪ್ಟಮ್ಸ್ ಇತ್ತು, ಜ್ವರ, ಬೇದಿ, ವಾಂತಿ. ಇನ್ನೊಂದೇನು ಹಿಸ್ಟ್ರಿ ಇತ್ತು ಅಂತಂದರೆ ಇತ್ತೀಚೆಗಷ್ಟೇ ಅವರು ಎಲ್ಲೋ ಹೊರಗಡೆ ಪ್ರಯಾಣ ಮಾಡಿ ಬಂದಿದ್ರು, ಒಂದು ಹೋಮ್ ಸ್ಟೇ ಅಲ್ಲಿದ್ದರು, ಅಲ್ಲಿ ಏನನ್ನೋ ತಿಂದಿದ್ರು. ಆ ಹಳಸಿದ ಆಹಾರ ತಿನ್ನುವುದು ಅಥವಾ ಅಂಡರ್ ಕುಕ್ಡ್ ಮೀಟ್ ಅಂತ ಏನು ಹೇಳ್ತೀವಿ, ಬೇಯಿಸದೇ ಇರುವಂತಹ ಮಾಂಸಾಹಾರವನ್ನು ಸೇವಿಸೋದು ಆಗಿರೋದ್ರಿಂದ ಬ್ಯಾಕ್ಟೀರಿಯಲ್ ಫುಡ್ ಪಾಯ್ಸನಿಂಗ್ ಆಗಿತ್ತು ಅವರಿಗೆ. ಆ ಬ್ಯಾಕ್ಟೀರಿಯಲ್ ಫುಡ್ ಪಾಯ್ಸನಿಂಗ್ನ ಟ್ರೀಟ್ ಮಾಡಿದ್ದಾಗ ಸರಿ ಹೋದರು. ಭಗವದ್ಗೀತೆ ಅಧ್ಯಾಯ 17 ಶ್ಲೋಕ 10ರಲ್ಲಿ ನಮ್ಮ ಈ ಫುಡ್ ಬಗ್ಗೆ, ಯಾವ ಥರದ ಫುಡ್ ತಿನ್ನಬೇಕು, ಯಾವ ಥರದ ಫುಡ್ಡನ್ನು ತಿನ್ನಬಾರ್ದು ಅನ್ನೋದು ತುಂಬ ಚೆನ್ನಾಗಿ ಉಲ್ಲೇಖಗೊಂಡಿದೆ. ಯಾತಾಯಾಮಂ ಗತರಸಂ ಪೂತಿ ಪೂರ್ಯಷಿತಂ ಚಯ ಪರ್ಯುಷಿತಂ ಚಯ ಉಚ್ಛಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಅಂತಂದ್ರೆ ಸರಿಯಾಗಿ ಬೇಯಿಸದ, ರುಚಿ ಇಲ್ಲದ, ಕೊಳೆತ, ಹಳಸಿದ, ಅಶುದ್ಧ ಮತ್ತು ಉಳಿದ ಆಹಾರವನ್ನು ತಾಮಸ ಗುಣವುಳ್ಳವರು ಇಷ್ಟಪಡ್ತಾರೆ. ಸಾಮಾಜಿಕವಾಗಿ ಚಂದವಾಗಿ ಇರುವಂಥವರು ಅದನ್ನು ಮಾಡಬಾರ್ದು ಅಂತ. ಈ ಶ್ಲೋಕದಲ್ಲಿ ನಾನು ಸೈಂಟಿಫಿಕ್ ಆಗಿ ಹೋದರೆ ಎಂಜಲನ್ನು ನಾವು ತಿನ್ನೋದಿಲ್ಲ, ಇನ್ನೊಬ್ಬರ ಎಂಜಲನ್ನು ನಾವು ತಿನ್ನೋದಿಲ್ಲ. ಯಾಕೆ? ಸೈಂಟಿಫಿಕಲಿ ಏನೇನು ಹರಡಬಹುದು ಅಂತಂದರೆ ಹರ್ಪಿಸ್ ವೈರಸ್ ಮತ್ತು ಎಪ್ಸ್ಟೀನ್ ಬಾರ್ ವೈರಸ್ ಅನ್ನೋ 2 ವೈರಾಣುವಿನ ಕಾಯಿಲೆಗಳು ಈ ಎಂಜಲಿನಿಂದ ಹರಡುತ್ತೆ. ಅದಲ್ಲದೆ ಹಳಸಿದ ಆಹಾರ ಆಗ್ಬೋದು ಅಥವಾ ಸರಿಯಾಗಿ ಅಡುಗೆ ಮಾಡಿಲ್ಲದ ಆಹಾರ, ಹೊರಗಡೆ ಎಲ್ಲೋ ತಿಂದಿರೋದು, ಅದರಿಂದ ಏನೇನಾಗುತ್ತೆ, ಫುಡ್ ಪಾಯ್ಸನಿಂಗ್ ಆಗುತ್ತೆ. ಬ್ಯಾಕ್ಟೀರಿಯಾಗಳು, ಸ್ಟೆಫೈಲೋಕಾಕಸ್, ಈ ಕೋಲೈ ಮತ್ತು ಟಾಕ್ಸಿನ್ ಪ್ರೊಡ್ಯೂಸ್ ಮಾಡುವಂಥ ತುಂಬ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಇರಬಹುದು. ಆದ್ದರಿಂದ ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ನಮ್ಮ ಶಾಸ್ತ್ರಗಳ ಪ್ರಕಾರ ಅಥವಾ ನಮ್ಮ ಪೂರ್ವಜರು ನಡೆಸ್ತಿದ್ದ ಜೀವನ ಶೈಲಿ ಪ್ರಕಾರ ಅದು ಯಾವುದೂ ಅವರು ಮಾಡ್ತಿರ್ಲಿಲ್ಲ. ಹಾಗಾಗಿ ಅವರಲ್ಲಿ ಈ ಥರದ ಕಾಯಿಲೆಗಳೆಲ್ಲ ತುಂಬ ಕಡಿಮೆ. ಈಗ ಜೀವನ ಶೈಲಿ ಅಂತ ಬೆಳಗ್ಗೆ ಬೇಗ ಎದ್ದೇಳೋದು, ಯೋಗಾಸನ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು, ಪ್ರತಿನಿತ್ಯ ಸ್ನಾನ ಮಾಡೋದು, ಅದರ ನಂತರ ದೇವರ ಪೂಜೆಯನ್ನು ಮಾಡುವುದು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು, ಸಾತ್ವಿಕವಾದ ಆಹಾರವನ್ನು ತಿನ್ನುವುದು ಮತ್ತು ಉತ್ತಮ ನಿದ್ರೆನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾಜಿಕ ಮೌಲ್ಯಗಳು ಶಾಸ್ತ್ರದಲ್ಲಿ ತಿಳಿಸಿರೋದು ಈ ಕಡೆ ಬರ್ತಿದೆ. ಧರ್ಮ, ಕರ್ಮ, ಅಹಿಂಸೆ, ಸತ್ಯ, ಕ್ಷಮೆ, ದಾನ, ಸಹಕಾರ, ಸಹಾನುಭೂತಿ, ಪರಸ್ಪರ ಗೌರವ ಮತ್ತು ಸೇವಾ ಮನೋಭಾವ. ಇದೆಲ್ಲನೂ ಒಟ್ಟಿಗೆ ತಗೊಂಡು ನೋಡಿದಾಗ ಇದೆಲ್ಲ ಸರಿಗಿತ್ತು ಅಂದರೆ ನಮ್ಮ ದೈಹಿಕ ಆರೋಗ್ಯ ಮತ್ತು ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಅಂದರೆ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಎರಡೂ ಈ ಕಡೆ ಇರೋದನ್ನೆಲ್ಲ ನಾವು ಪಾಲಿಸಿದ್ರೆ ಈ ಕಡೆ ನಾವು ಚೆನ್ನಾಗಿರ್ತೀವಿ. ದೈಹಿಕ ಆರೋಗ್ಯ ಅಂದರೆ ಸಮತೋಲಿತ ಆಹಾರ ತಿನ್ನೋದು. ಆಹಾರದ ಬಗ್ಗೆ ಆಲ್ರೆಡಿ ಬೆಳಗ್ಗೆಯಿಂದ ತುಂಬ ಮಾತಾಡಿಯಾಗಿದೆ. ನಿಯಮಿತವಾಗಿ ವ್ಯಾಯಾಮ ಮಾಡೋದು. ವ್ಯಾಯಾಮ ಯಾವ ಥರದಲ್ಲಿ ಬೇಕಿದ್ರೂ ಆಗಬಹುದು. ವಾಕಿಂಗ್, ಜಾಗಿಂಗ್, ಯೋಗ ಮಾಡೋದು ಅಥವಾ ಈಜಾಡೋದು, ಯಾವುದಾದರೂ ಒಂದು ವ್ಯಾಯಾಮ ಮಾಡಬೇಕಾಗುತ್ತೆ. ಪ್ರತಿನಿತ್ಯ 7 ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡೋದು. ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುವುದು, ಶುಚಿತ್ವವನ್ನು ಕಾಯ್ದುಕೊಳ್ಳುವುದು ಅಡುಗೆ ಮಾಡುವಾಗ, ಮತ್ತು ನಿಯಮಿತ ತಪಾಸಣೆ ಮಾಡಿಸುವುದು. ಈಗ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅನ್ನೋ ಕಾನ್ಸೆಪ್ಟ್ ಬಂದಿರೋದೇ ಇದಕ್ಕೆ. ಏನಾದರೂ ನಮ್ಮ ಬಾಡಿಯಲ್ಲಿ ಏನಾದರೂ ಏರುಪೇರುಗಳು ಉಂಟಾಗ್ತಾ ಇದ್ದರೆ ಆದಷ್ಟು ಬೇಗ ಅದನ್ನು ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಣ. ಆಗ ಬೇಗ ಅದನ್ನು ನಾವು ಹದ್ದುಬಸ್ನಲ್ಲಿ ಇಟ್ಕೋಬೋದು. ಡಯಾಬಿಟಿಸ್ ಆಗ್ಬೋದು, ಹೈಪರ್ ಟೆನ್ಷನ್ ಆಗ್ಬೋದು. ಅದಕ್ಕೆ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಊಟ ರಿಲೇಟೆಡ್ನೇ ಒಂದು ಶ್ಲೋಕ ನಮ್ಮ ಶಾಸ್ತ್ರದಲ್ಲಿ ಏನಿದೆ, ಭಗವದ್ಗೀತೆಯ ಅಧ್ಯಾಯ 6:17ನೇ ಶ್ಲೋಕ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅದು
ಟೈಪಿಂಗಲ್ಲಿ ಕಷ್ಟ ಆಗಿದೆ. ಊಟ ಮತ್ತು ಮನರಂಜನೆಯಲ್ಲಿ ಮಿತವಾಗಿರಬೇಕು, ತನ್ನ ಕಾರ್ಯ ಸಮಯದಲ್ಲಿ ತನ್ನ ಪರಿಶ್ರಮದಲ್ಲಿ ಮಿತವಾಗಿರಬೇಕು, ನಿದ್ರೆ ಮತ್ತು ಎಚ್ಚರದಲ್ಲಿ ಮಿತವಾಗಿರಬೇಕು. ಅಂಥವರಿಗೆ ಯೋಗ ನೋವಿನ ನಾಶಕವಾಗುತ್ತದೆ. ಅಂದರೆ ಯಾವುದನ್ನೂ ತುಂಬ ಜಾಸ್ತಿ ಮಾಡಬಾರ್ದು, ಎಕ್ಸ್ಟ್ರೀಮ್ಸಲ್ಲಿ ಇರಬಾರ್ದು. ತುಂಬ ಜಾಸ್ತಿ ನಿದ್ದೆ ಮಾಡೋದು, ತುಂಬ ಕಡಿಮೆ ನಿದ್ದೆ ಮಾಡೋದು, ಯಾವುದೂ ಆಗಿಲ್ಲದೆ ಇದ್ದಾಗ ಅಂಥವ್ರಿಗೆ ಯೋಗ ಕೊಡುವಷ್ಟು ಬೆನಿಫಿಟ್ಟು ಬೇರೆಯವ್ರಿಗೆ ಸಿಗಲ್ಲ ಅಂತ. ಸೊ ಅದನ್ನೆಲ್ಲ ಸರಿ ಇಟ್ಕೊಂಡು ಯೋಗ ಮಾಡಿದಾಗ ತುಂಬ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ. ಈಗ ಮಾನಸಿಕ ಆರೋಗ್ಯಕ್ಕೆ ಬಂದರೆ ಏನೇನು ಮೇನಾಗಿ ನೋಡಬೇಕಾಗಿರೋದು ಒತ್ತಡ ನಿರ್ವಹಣೆ. ಈಗ ಎಲ್ಲರಲ್ಲೂ ಸ್ಟ್ರೆಸ್, ದಿನ ಬೆಳಗಾದರೆ ಸಣ್ಣ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಹೇಳೋದು ಒಂದೇ, ಸ್ಟ್ರೆಸ್ ಜಾಸ್ತಿ ಇದೆ, ಸ್ಟ್ರೆಸ್ ಜಾಸ್ತಿ ಇದೆ. ಅದನ್ನು ನಿರ್ವಹಿಸಕ್ಕೆ ಯೋಗ, ಧ್ಯಾನ ಆ ಥರ ತಂತ್ರಗಳನ್ನು ಅಭ್ಯಾಸ ಮಾಡಬೇಕು. ಸಕಾರಾತ್ಮಕ ಚಿಂತನೆಗಳು, ಪಾಸಿಟಿವ್ ಮೈಂಡ್ಸೆಟ್, ಪಾಸಿಟಿವ್ ವೈಬ್ರೇಷನ್ಸ್ ಎಲ್ಲ ಬೆಳೆಸ್ಕೋಬೇಕಾಗತ್ತೆ. ಸಾಮಾಜಿಕ ಬೆಂಬಲ, ಅದ್ರ ಜೊತೆಗಿರಬೇಕು ಅಂದರೆ ಕುಟುಂಬ, ಸ್ನೇಹಿತರು, ರಿಲೇಟಿವ್ಸ್ ಅವ್ರ ಜೊತೆಗೆಲ್ಲ ಸಂಬಂಧನ ಚೆನ್ನಾಗಿ ಕಾಪಾಡ್ಕೋಬೇಕು. ಒಂದೊಳ್ಳೆಯ ಹವ್ಯಾಸ ಬೆಳೆಸ್ಕೋಬೇಕು. ಮತ್ತು ಬೇಕಾದಾಗ ನಮ್ಮ ಕೈನಲ್ಲಿ ಆಗ್ತಿಲ್ಲ ಇನ್ನ ಅಂತ ಅನಿಸಿದಾಗ ವೈದ್ಯರ ಸಲಹೆನ ಪಡಿಬೇಕು. ಇದು ನನ್ನ ಲಾಸ್ಟ್ ಕೇಸ್. ಒಂದು 30 ವರ್ಷದ ರೋಗಿ ಅತಿಸಾರ ಅಂತ ಬಂದರು. ಇದು ಸುಮಾರು ಹೋದ ವರ್ಷ ಇದೇ ಟೈಮಲ್ಲಿ ಅನಿಸುತ್ತೆ. ದೇರ್ ವಾಸ್ ಅ ಹಿಸ್ಟ್ರಿ ಆಫ್ ರೈಸ್ ವಾಟರ್ ಸ್ಟೂಲ್ಸ್ ಅಂತಂದರೆ ಅಕ್ಕಿ ಗಂಜಿ ತರಹದ ಮಲ. ಇದು ವೆರಿ ಟಿಪಿಕಲ್ ಆಫ್ ಒನ್ ಡಿಸೀಸ್ ವಿಚ್ ಇಸ್ ಕಾಲರಾ. ಕಾಲರಾ ಹೋದ ವರ್ಷ ಫಸ್ಟು ರಿಪೋರ್ಟ್ ಆಗಿದ್ದು ನಾರ್ತ್ ಬೆಂಗಳೂರಲ್ಲಿ ರಿಪೋರ್ಟ್ ಆಯಿತು, 1-2 ಕೇಸು. ಅದಾದ ತಕ್ಷಣ ಎಲ್ಲರೂ ಬೆಂಗಳೂರಲ್ಲಿ ಎಚ್ಚೆತ್ಕೊಂಡ್ಬಿಟ್ರು, ಅಯ್ಯೋ ಕಾಲರಾ ಬರ್ತಾ ಇದೆ, ಕಾಲರಾ ಬರ್ತಾ ಇದೆ. ಯಾಕೆಂದರೆ ಕಾಲರಾ ತುಂಬ ಬೇಗ ಹರಡುತ್ತೆ, ತುಂಬ ಅಂದರೆ ತುಂಬ ಬೇಗ ಹರಡುತ್ತೆ. ಅದಕ್ಕೋಸ್ಕರ ಆ ಟ್ರೀಟ್ಮೆಂಟ್ ಮಾಡೋದಾಗಿರ್ಬೋದು, ಪ್ರಿವೆನ್ಷನ್ ಮಾಡೋದಾಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾಲರಾ ಬಂದದ್ದು ಏನಕ್ಕೆ? ಕಲುಷಿತ ಜಲ ಮೂಲಗಳಿಂದ. ಲೇಕ್ ಅಥವಾ ರಿವರ್ ಯಾವುದಾದ್ರೂ ಕಲುಷಿತಗೊಳ್ಳುತ್ತೆ. ಯಾವುದರಿಂದ ಕಲುಷಿತಗೊಳ್ಳುತ್ತೆ? ಫೀಕಲ್ ಕಂಟ್ಯಾಮಿನೇಷನ್ ಅಂತ ಏನು ಕರಿತೀವಿ, ಮಲ ಕಂಟ್ಯಾಮಿನೇಷನ್. ಆ ವಿಬ್ರಿಯೋ ಕಾಲರೆ ಅನ್ನೋ ಬ್ಯಾಕ್ಟೀರಿಯಾ ಅದರಲ್ಲಿದ್ದು ಅದು ನೀರಿನ ಜಲಮೂಲಗಳಲ್ಲಿ ಸೇರಿದಾಗ ಅದನ್ನು ಬೇರೆ ಒಬ್ಬರು ಸೇರಿಸಿದಾಗ ಬರುವಂತಹ ಕಾಯಿಲೆ. ಇದನ್ನು ಶಾಸ್ತ್ರದಲ್ಲಿ ಹುಡುಕಿದಾಗ ತೈತ್ತರೀಯ ಆರಣ್ಯಕದಲ್ಲಿ ನಮ್ಮ ನೇಚರ್ನ, ನಮ್ಮ ಪ್ರಕೃತಿನ ಹೇಗೆ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋದ್ರ ಬಗ್ಗೆ ತುಂಬ ಶ್ಲೋಕಗಳಿದೆ. ಒಂದೇ ಒಂದು ಶ್ಲೋಕ ಇಲ್ಲಿ ಹಾಕಿದ್ದೀನಿ ನಾನು. ಅಮೃತಂ ವಾ ಅಪಹ ಅಮೃತಸ್ಯ ಅನಂತ ರೀತ್ಯೈ ನಾಪ್ಸು ಮೂತ್ರ ಪೂರೀಶಂ ಪುರ್ಯಾತ್ ನ ನಿಷ್ಪಿಬೇತ್ ನ ವಿವಸನ ಸ್ನಾಯಾತ್. ಅಂದರೆ ನೀರು ಅಮೃತದ ತರಹ, ಅಂತಹ ಅಮೃತ ಅನಂತವಾಗಿ ಇರಲು ನಾವು ನೀರಿನಲ್ಲಿ ಮೂತ್ರ ಮಾಡಬಾರದು, ಉಗಿಯಬಾರದು, ಶುಭ್ರವಾದ ಬಟ್ಟೆ ಇಲ್ಲದೆ ನೀರಿನಲ್ಲಿ ಸ್ನಾನ ಮಾಡಬಾರದು. ಸೊ ಮಲ ಮೂತ್ರಗಳಲ್ಲಿ ಇರುವಂತಹ ಯೂರಿಯಾ ಏನಿದೆ ಅದು ಮಣ್ಣನ್ನು ಸೇರಬೇಕೆ ಹೊರತು ಅವಾಗ ಅಲ್ಲಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಅದಲ್ಲದೆ ನಮ್ಮ ಕೆರೆಗಳನ್ನ, ನದಿಗಳನ್ನ ನಾವು ಪ್ರದೂಷಿತಗೊಳಿಸಬಾರದು. ರೋಗ ಹರಡದೇ ಇರೋದಕ್ಕೆ ಸಾರ್ವಜನಿಕ ಜಲ ಮೂಲಗಳು, ಅಂದರೆ ನದಿ, ಕೊಳ, ಸರೋವರ, ಬಾವಿಗಳಲ್ಲಿ ಮೂತ್ರ ವಿಸರ್ಜನೆ ಅಥವಾ ಎಂಜಲು ಹಾಕೋದು ಇದ್ಯಾವುದನ್ನು ಮಾಡಬಾರದು. ಅಲ್ಲದೆ ಚರ್ಮ ರೋಗ ಹರಡದಿರಲು ಶುಭ್ರವಾದ ಬಟ್ಟೆಯನ್ನು ಸ್ನಾನಕ್ಕೆ ಧರಿಸಿಯೇ ನದಿಗಳಲ್ಲಿ ಸ್ನಾನ ಮಾಡಬೇಕು. ಇದು ಆಲ್ರೆಡಿ ಇದೆ, ವರ್ಷಾನುವರ್ಷಗಟ್ಲೆಯಿಂದ ಇದು ನಮ್ಮ ವೇದಗಳಲ್ಲಿ ಇದೆ. ಅದನ್ನು ಈಗ ನಾವು ಫಾಲೋ ಮಾಡೋದನ್ನು ಬಿಟ್ಟಿದ್ದೀವಿ. ಆದ್ದರಿಂದ ಎಲ್ಲ ಥರದ ಕಾಯಿಲೆಗಳು ಹರಡ್ತಾರೆ. ಅದನ್ನು ನಾವು ಸರಿಯಾಗಿ ಫಾಲೋ ಮಾಡ್ಕೊಂಡು ಬಂದರೆ ಎಷ್ಟೋ ಕಾಯಿಲೆಗಳು ಹರಡೋದಿಲ್ಲ. ಇದ್ರ ಜೊತೆಗೆ ಹಬ್ಬಗಳು ಯಾಕೆ ಆಯ್ಕೊಂಡೆ ಅಂದರೆ ನಂಗೆ ತುಂಬ ಇಷ್ಟ. ಹಬ್ಬಗಳನ್ನು ಆಚರಿಸೋದು ನಂಗೆ ತುಂಬ ಇಷ್ಟ. ಆ ಹಬ್ಬ ನಮ್ಮ ಸಾಮಾಜಿಕ ಜೀವನ ಶೈಲಿ ಏನು ನಾನು ಹೇಳಿದೆ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹಬ್ಬ ಬಂತು ಅಂತಂದರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ಎಲ್ಲರೂ ಒಂದು ಮನೆಯಲ್ಲಿ ಅಡುಗೆ ಮಾಡ್ತೀವಿ, ರಿಲೇಟಿವ್ಸ್ ಜಾಯಿನ್ ಆಗ್ತಾರೆ. ಸೊ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಭಾಗನೇ ನಮ್ಮ ಹಬ್ಬ. ಇದು ಜೀವನದಲ್ಲಿ ಸಂತೋಷ, ಉತ್ಸಾಹವನ್ನು ತರುತ್ತೆ. ಹಬ್ಬಗಳು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಬೆರೆಯೋದಕ್ಕೆ ಒಂದು ಅವಕಾಶ ಕೊಡುತ್ತೆ. ಹಬ್ಬಗಳಲ್ಲಿ ವಿಶೇಷ ಆಹಾರಗಳನ್ನು ಮಾಡ್ತೀವಿ. ಮತ್ತು ಆ್ಯಕ್ಚುಲಿ ಈ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಆ ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಯಾವ ಹಬ್ಬ ಇರುತ್ತೆ ಅದಕ್ಕೆ ತಕ್ಕನಂಥ ಆಹಾರ ಪದ್ಧತಿನೇ ಇದೆ ನಮ್ಮ ಶಾಸ್ತ್ರಗಳ ಪ್ರಕಾರ. ಸೊ ಅದು ನಮಗೆ ಹೆಲ್ಪ್ ಮಾಡುತ್ತೆ.
ಒಂದು 2-3 ಹಬ್ಬಗಳ ಉದಾಹರಣೆ ತಗೊಂಡಿದ್ದೀನಿ. ಜೀವನ ಶೈಲಿ ಬಗ್ಗೆ ಹೇಳ್ತಾ ಹೋದರೆ ತುಂಬ ಹೇಳಬಹುದು. ನಾನು ಕೇಸ್ ಬೇಸ್ಡ್ ಡಿಸ್ಕಷನಲ್ಲಿ ಎಷ್ಟು ನಾನು ಅಳವಡಿಸೋಕ್ಕಾಗುತ್ತೋ ಅದನ್ನು ಅಳವಡಿಸಿ ಕೆಲವೊಂದನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇವತ್ತು ಯುಗಾದಿ ಬಗ್ಗೆ ಆಚರಣೆ ಮಾಡಬೇಕು ಅಂದರೆ ಇನ್ನೇನು ಮುಂದಿನ ವಾರ ಯುಗಾದಿ ಬಂತು. ಹೊಸ ವರ್ಷದ ಆರಂಭ, ಬೇವು ಬೆಲ್ಲದ ಸೇವನೆ. ಆಗಲೇ ಬೆಳಗ್ಗೆ ಹೇಳಿದ್ರು. ಆರೋಗ್ಯಕರ ಪರಿಣಾಮಗಳೇನು? ಬೇವು ರಕ್ತವನ್ನು ಶುದ್ಧಿಗೊಳಿಸುತ್ತೆ. ಇನ್ನೊಂದು, ಬೇವು ಇಸ್ ಅ ವೆರಿ ಗುಡ್ ವೈರಿಸೈಡ್, ಅಂದರೆ ವೈರಸ್ಸನ್ನು ನಾಶ ಮಾಡುತ್ತೆ. ಅದಕ್ಕೆ ಬೇವಿನ ಸೊಪ್ಪನ್ನು ಈ ಚಿಕನ್ ಪಾಕ್ಸ್ ಆದಾಗ, ಸ್ಮಾಲ್ ಪಾಕ್ಸ್ ಆದಾಗ ಬೇವಿನ ಸೊಪ್ಪನ್ನು ಅರೆದು ಮೈಗೆ ಹಚ್ತಾ ಇದ್ರು ಮಕ್ಕಳಿಗೆ. ನನಗೆ ನೆನಪಿದೆ, ನಮ್ಮ ತಾಯಿ ಅವರೆಲ್ಲ ಚಿಕ್ಕವರಿದ್ದಾಗ ಅಮ್ಮ ಬಂತು ಅಂದರೆ ಚಿಕನ್ ಪಾಕ್ಸ್ ಬಂದಾಗ ಬೇವಿನ ಸೊಪ್ಪನ್ನು ಅರೆದು ಹಚ್ಚೋರು. ಯಾಕೆ? ಅದು ವೈರಿಸೈಡಲ್ ಅಂತ. ಇದು ಬರದೇ ಇರಲಿ ಅಂತಾನೆ ನಮ್ಮ ಹಬ್ಬದಲ್ಲಿ ಯುಗಾದಿಯಲ್ಲಿ ನಾವು ಬೇವಿನ ಸೊಪ್ಪನ್ನು ಯೂಸ್ ಮಾಡ್ತೀವಿ ಮತ್ತು ತಿಂತೀವಿ. ಬೆಲ್ಲ ದೇಹಕ್ಕೆ ಶಕ್ತಿ ಕೊಡುತ್ತೆ. ಬೇವನ್ನೇ ತಿಂದಿ ಅಂದರೆ ನಾವು ತಿನ್ನಲ್ಲ, ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಸ್ವೀಟ್ ಸೇರಿಸ್ಬಿಟ್ಟು ಬೇವು ಬೆಲ್ಲ ಮಾಡಿದ್ದಾರೆ. ಹೊಸ ವಾತಾವರಣ ಮನಸ್ಸಿಗೆ ಉಲ್ಲಾಸನ ಕೊಡುತ್ತೆ. ಗಣೇಶ ಚತುರ್ಥಿ, ಗಣೇಶನ ಪೂಜೆ, ಮೋದಕನ ಸೇವನೆ. ಗಣೇಶ ಚತುರ್ಥಿದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಅದು ಸಾಮಾಜಿಕ ಹಬ್ಬ. ಮನೆ ಮನೆಗಳಲ್ಲಿ ಅಲ್ಲದೇನೆ ಎಲ್ಲ ಕಡೆ ಒಂದೊಂದು ಬೀದಿನಲ್ಲೂ ಒಂದೊಂದು ರೋಡಲ್ಲೂ ಒಂದೊಂದು ಗಣೇಶ ಕೂಡಿಸ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತಹ ಹಬ್ಬ. ಅದು ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತೆ. ನವರಾತ್ರಿ ಹಬ್ಬ, ದುರ್ಗಾದೇವಿ ಆಚರಣೆ. ಉಪವಾಸ ಮಾಡೋರಿಗೆ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀವಿ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದು ಎಲ್ಲಾನು. ಸೊ ಆ 9 ದಿನಗಳನ್ನು ಉಪವಾಸ ಮಾಡಿದಾಗ ಆರೋಗ್ಯದಲ್ಲಿ ಒಳ್ಳೆ ಪರಿಣಾಮ ಉಂಟಾಗುತ್ತೆ. ಅದಲ್ಲದೆ ದುರ್ಗಾದೇವಿಯ ಪೂಜೆ ಮನಸ್ಸಿಗೆ ಶಕ್ತಿನ ಜಾಸ್ತಿ ಕೊಡುತ್ತೆ. ದೀಪಾವಳಿಯಲ್ಲಿ ದೀಪಗಳನ್ನು ಹಚ್ತೀವಿ. ಆ ಕಾರ್ತಿಕ ಮಾಸದಲ್ಲಿ ಬೇಗ ಸೂರ್ಯಾಸ್ತ ಆಗುತ್ತೆ, ಬೇಗ ಕತ್ಲಾಗತ್ತೆ. ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೇಗ ಹಚ್ತೀವಿ ನಾವು. ಅದ್ರ ಜೊತೆ ಸಿಹಿ ತಿನಿಸುಗಳನ್ನು ಸೇವನೆ ಮಾಡ್ತೀವಿ. ಸಂಕ್ರಾಂತಿ, ವಿಂಟರ್ ಬಂದಿರುತ್ತೆ, ಇನ್ನೇನು ಚಳಿಗಾಲ. ಆವಾಗ ಬೆಳಗ್ಗೆ ಹೇಳಿದಂಗೆ ಎಳ್ಳು ತಿನ್ನಬೇಕು. ಎಳ್ಳು ಒಳ್ಳೆಯದು. ಸೊ ಎಳ್ಳು ಬೆಲ್ಲದ ವಿನಿಮಯ, ಪೊಂಗಲ್ಲೆಲ್ಲ ಸೇವನೆ ಮಾಡ್ತೀವಿ. ಪೊಂಗಲಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ಇದೆಲ್ಲ ನಮ್ಮ ದೇಹದ ಮೇಲೆ ಒಳ್ಳೆಯ ಒಂದು ಪರಿಣಾಮವನ್ನು ಬೀರುತ್ತೆ. ಕೊನೆಯದಾಗಿ ನಾನೇನು ಹೇಳಬೇಕು ಅಂತ ಬಯಸ್ತೀನಿ ಅಂತಂದರೆ, ಒಂದು ಇದೆಲ್ಲ ನಮ್ಮ ಈ ಜೀವನ ಶೈಲಿನ ನಾವು ಸರಿ ಮಾಡ್ಕೊಂಡು ಬಂದರೆ ಯಾವ ಯಾವ ಒಳ್ಳೆ ಎಫೆಕ್ಟ್ ಆಗುತ್ತೆ ಇದೊಂದು ಸ್ಲೈಡಲ್ಲಿ ಸಮರೈಸ್ ಮಾಡಿದ್ದೀನಿ. ಸಂತೋಷ ಸಿಗುತ್ತೆ ಮನಸ್ಸಿಗೆ, ತೃಪ್ತಿ ಸಿಗುತ್ತೆ, ಸಮೃದ್ಧಿ ಆಗುತ್ತೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ನಮ್ಮನ್ನು ಸಮೃದ್ಧಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು. ಸಮುದಾಯದ ಸೇವೆ ಮಾಡಿ ಸಮುದಾಯಕ್ಕೆ ಒಂದು ಕೊಡುಗೆ ನೀಡಿದ್ರೆ ಅದಕ್ಕೂ ನಮಗೆ ತುಂಬ ಸಂತೋಷ ಆಗುತ್ತೆ. ಕಡೆಯಲ್ಲಿ ಎಲ್ಲ ಮಾಡಿದ ಮೇಲೆ ಸ್ವಯಂ ಕಾಳಜಿ ಅಲ್ಲಿಂದನೇ ಶುರುವಾಗಬೇಕು, ಅಲ್ಲಿಗೆ ವಾಪಸ್ ಬರುತ್ತೆ. ಇದು ತುಂಬ ಅಗತ್ಯವಾಗಿ ನಮಗೆ ಸಂತೋಷವನ್ನು ನೀಡುತ್ತೆ. ಈ PPT ಮಾಡೋದಕ್ಕೆ ಮತ್ತು ಈ ಶ್ಲೋಕಗಳನ್ನು ನಮ್ಮ ಮೆಡಿಕಲ್ ಫೀಲ್ಡ್ಗೆ ಅಳವಡಿಸಿ ಕೊಟ್ಟಿದ್ದಕ್ಕೆ ನಾನು ಡಾಕ್ಟರ್ SR ಪ್ರಸಾದ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅಕ್ನಾಲೆಡ್ಜ್ ಅವರು ಮೈಕ್ರೋಬಯಾಲಜಿಸ್ಟ್ ಮತ್ತು ಸೀನಿಯರ್ ಸೈಂಟಿಫಿಕ್ ಸ್ಕಾಲರ್. ನನ್ನ ಈ ಆಸ್ಪತ್ರೆಯ ಟೀಮ್, ಅಕ್ಷೋಭ್ಯ ತೀರ್ಥ ಮಠ, ಬಾಳಗಾರು ಸ್ವಾಮಿಗಳು, ತುಂಬ ತುಂಬ ಧನ್ಯವಾದ. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.